ನಾ ಜಾಯ್ನ್ ಆದ್ಮೇಲೆ ನನಗೆ ಎಸ್ ಕ್ಯೂ ಎಲ್ ಅಲ್ಲಿ ಏನೋ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಆದ್ಮೇಲೆ ಎಸ್ ಕ್ಯೂ ಎಲ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು. 0 ಟು ಹೀರೋ ಆಗ್ಬೇಕು ಆ ತರ ಕಾನ್ಫಿಡೆನ್ಸ್ ಇವಾಗ ಬಂದಿದೆ. IT ಪೀಪಲ್ಸ್ ಮಾತ್ರ ಮಾಡ್ಬೇಕಂತೇನಿಲ್ಲ, CS ಬ್ಯಾಕ್ ಗ್ರೌಂಡ್ ಮಾತ್ರ ಮಾಡ್ಬೇಕಂತ. ನಾನು ಇಲೆಕ್ಟ್ರಿಕಲ್ ಕೋರ್ ಇಂಜಿನಿಯರಿಂಗ್, ಬಟ್ ನಾನು ಇವಾಗ ಎಸ್ ಕ್ಯೂ ಎಲ್ ಕಲ್ತು ಇವಾಗ ಗುಡ್ ಜಾಬ್ ಸಿಕ್ಕಿದೆ. ಅದೇ ತರ ಏನಿಲ್ಲ, BCom ಪೀಪಲ್ಸ್ ಮಾಡ್ಬೋದು, BA ಪೀಪಲ್ಸ್ ಮಾಡ್ಬೋದು. ಇದೇನ್ ಆ ತರ ಡಿಫಿಕಲ್ಟ್ ಎಲ್ಲ ಕಂಪೇರ್ ಟು ಜಾವಾ ಪೈಥಾನ್ ತರ ಎಲ್ಲ. ಡೇಟಾ ಬೇಸ್ ಮಾತ್ರ ಎಲ್ಲಾ ಪರ್ಟಿಕ್ಯುಲರ್ ಕಂಪ್ನಿಗೂ ಡೇಟಾ ಬೇಸ್ ಇದ್ರೇನೆ ಏನಾದ್ರೂ ಮಾಡ್ಬೋದು. ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಟ್ ಇಸ್ ದ ಬೆಸ್ಟ್ ಕೆರಿಯರ್ ಅಂತ. ಹಾಯ್ ಶ್ರದ್ಧಾ, ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು? ನಾವು ಚೆನ್ನಾಗಿದ್ದೀವಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ನಿಮ್ಮ ಆಫರ್ ಸಿಕ್ಕಿದ್ದಕ್ಕೆ. ಒಳ್ಳೆ ಆಫರ್ ತೊಗೊಂಡಿದ್ದೀರಾ ಆ್ಯಂಡ್ ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಎಲ್ಲ ಏನೋ ಪೇಡ್ ಆಗಿದೆ. ಸೊ ನಿಮಗೆ ಏನು ಅನಿಸುತ್ತೆ, ಲೈಕ್ ಒಂದಿಷ್ಟು ಪಾಯಿಂಟ್ಸ್ ತಿಳ್ಕೊಬೇಕು ನಾನು. ಲೈಕ್ ಇನ್ಫೋ ಇನ್ ಟೆಕ್ನಾಲಜಿ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ರೆಫರ್ ಮಾಡಿದ್ರಿ ಇಲ್ಲಿ ಜಾಯ್ನ್ ಆಗುವಂತ? ಇನ್ಫೋವೆನ್ ಟೆಕ್ನಾಲಜಿ ಜಾಯ್ನ್ ಆಗ್ಬೇಕಂದ್ರೆ ನಂದು ಒಬ್ಳು ಫ್ರೆಂಡ್ ಐಶ್ವರ್ಯ ಅಂತ ರೆಫರ್ ಮಾಡಿದ್ಲು. ರೆಫರ್ ಅಂತ ಅಲ್ಲ, ಸೊ ಅವಳು ಅದನ್ನ ಇನ್ಫೋವೆನ್ ಟೆಕ್ನಾಲಜಿ ನಂಬಿ ಅವಳು ಕೋರ್ಸ್ ಮಾಡಿದ್ಲು. ನಾ ಅವಳ ಫ್ರೆಂಡ್ ಆಗಿ ಅವಳು ನಂಗೂ ಕೂಡ ಹೇಳಿದ್ಲು, ಲೈಕ್ ಈ ತರ ಇದೆ ನಿಂಗೆ ಅಂದ್ರೆ ನಂದು ಸಜೆಷನ್ ಅಂದ್ರೆ ನೋಡು, ಜಾಯ್ನ್ ಆಗು, ಹೇಗಿರುತ್ತೆ ನೋಡು ಅಂತ ಹೇಳಿದ್ಲು. ನಾ ಜಾಯ್ನ್ ಆದ್ಮೇಲೆ ನನಗೆ ಎಸ್ ಕ್ಯೂ ಎಲ್ ಅಲ್ಲಿ ಏನೋ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಆದ್ಮೇಲೆ ಎಸ್ ಕ್ಯೂ ಎಲ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತು. ಜಾಯ್ನ್ ಆದ್ಮೇಲೆ ಎಸ್ ಕ್ಯೂ ಎಲ್ ಅಲ್ಲಿ ಅಡ್ವಾನ್ಸ್ ಟಾಪಿಕ್, ಸ್ಟೋರ್ ಪ್ರೊಸೀಜರ್, ರಿವ್ಯೂಸ್ ಈ ತರ ಎಲ್ಲ ಬಂದು SSIS ಹೇಗ್ ರಿಪೋರ್ಟ್ ಮಾಡ್ಬೇಕು, ಇಂಟಿಗ್ರೇಷನ್ ತರ ಹೇಗ್ ಮಾಡ್ಬೇಕು ಅಂತೆಲ್ಲ ಬೇಸಿಕ್ ಇಂದ ಅಪ್ ಟು 0 ಟು ಹೀರೋ ಆಗ್ಬೇಕು ಆ ತರ ಕಾನ್ಫಿಡೆನ್ಸ್ ಇವಾಗ ಬಂದಿದೆ. ಟ್ರಸ್ಟ್ ಮಾಡ್ಬೇಕು, ಇನ್ಫೋವೆನ್ ಟೆಕ್ನಾಲಜಿ ಬೆಸ್ಟ್ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಟ್ ಇಸ್ ದ ಬೆಸ್ಟ್ ಕೆರಿಯರ್ ಎಂದು. ಓಕೆ, ಸೊ ನೀವು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀರಾ ಅಂದರೆ ಲೈಕ್ ನೀವು ಬಿಗಿನಿಂಗ್ ಹೇಳಿದ್ರಿ ನನಗೆ ಬೇರೆ ಇನ್ಸ್ಟಿಟ್ಯೂಟಲ್ಲಿ ನಾನು ಮಾಡಿದ್ದೀನಿ ಕೋರ್ಸು ಹಂಗೆ ಅಂತ. ಸೊ ನಿಮ್ಮ ಕಂಪ್ಯಾರಿಟಿವ್ಲಿ ಪರ್ಸನಲ್ ಟ್ರೈನಿಂಗ್ ಬಗ್ಗೆ, ಅಂದರೆ ನಮ್ಮದು ಇನ್ಸ್ಟಿಟ್ಯೂಟ್ ಅಂದರೆ ಸಪ್ರೇಟ್, ನಾ ಹೇಳಿದೆ ಸಪ್ರೇಟ್ ಒಂದು ಲೊಕೇಶನ್ ಅಂತಿರಲ್ಲ, ಏನಿರಲ್ಲ, ಪರ್ಸನಲ್ ಟ್ರೈನಿಂಗ್ ಇದು. ಕಂಪ್ಯಾರಿಟಿವ್ಲಿ ನಿಮಗೆ ಯಾವ ಥರ ಡಿಫರೆನ್ಸ್ ಅನ್ನಿಸ್ತು ಪರ್ಸನಲ್ ಟ್ರೈನಿಂಗು ಮತ್ತು ಬೇರೆ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿದ್ರೆ? ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಲೈಕ್ ಈ ತರ ಯಾರಾದ್ರೂ ಈ ತರ ಫುಲ್ ಪರ್ಸನಲ್ ಆಗಿ ಈ ತರ ಓದಿ, ಈ ತರ ಮಾಡಿ, ಈ ತರ ಸಿಕ್ಕ್ರಿ ಈ ತರ ಆಗುತ್ತೆ ಅಂತ ಯಾರು ಹೇಳಲ್ಲ. ಬಟ್ ಈ ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಮೀನ್ಸ್ ಈ ತರ ಮಾಕ್ ಇಂಟರ್ವ್ಯೂ ಈ ತರ ಯಾರು ಕಂಡಕ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಅದರ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಬಟ್ ಈ ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಮಾಕ್ ಇಂಟರ್ವ್ಯೂ ಇಟ್ಟು ಕಡಿಮೆ ಫೀಸ್ ಅಲ್ಲಿ ಇಷ್ಟು ಅಡ್ವಾನ್ಸ್ ಟಾಪಿಕ್, SSIS, SSRS ಎಲ್ಲ ಹೇಳ್ಕೊಡೋದಂದ್ರೆ ಬೆಸ್ಟ್. ಓಕೆ, ಸೊ ನಿಮಗೆ ಯಾವ ಥರ ಅನ್ನಿಸ್ತು ಇನ್ಫೋವಿನ್ದು ಕಂಟೆಂಟು? ಕಂಪ್ಲೀಟ್ಲಿ SQL, SSIS, SRS ಅಂದರೆ ನೋಟ್ಸ್ ಆಯಿತು, ಪ್ರಾಪರ್ಲಿ ಎವ್ರಿ ಡೇ ಕ್ಲಾಸಸ್ ಏನಿರುತ್ತೆ ಅದು ನೋಟ್ಸ್ ಆಯಿತು, ಅಸೈನ್ಮೆಂಟ್ ಕ್ವಶನ್ ಅರೌಂಡ್ 500+, ಮತ್ತು ಮೌಕ್ ಇಂಟರ್ವ್ಯೂಸ್ ಮೋರ್ ದೆನ್ 2-10 ಕ್ವಶನ್ಸ್ ಆಯಿತು. ಇದೆಲ್ಲ ಕಂಟೆಂಟ್ ನಿಮಗೆ ಯಾವ ಥರ ಅನ್ನಿಸ್ತು? ಲೈಕ್ ಯಾವ್ದಾದ್ರು ಲೈಕ್ ನೋಟ್ಸ್ ಇದ್ರೆ ನೋಟ್ಸ್ ಅನ್ನ ಪರ್ಫೆಕ್ಟ್ ಆಗಿ ಬರ್ಕೊಂಡು ಅದನ್ನ ಪ್ರತಿದಿನ ಆಗ್ಲಿಲ್ಲ ಅಂದ್ರೂ ವೀಕ್ಲಿ 1 ಡೇ ಆದ್ರೂ ಫುಲ್ ಅದನ್ನ ರೀಡ್ ಮಾಡಿ, ಯಾವ್ಯಾವಾದ್ರೂ SQL ಕ್ವೇರೀಸ್ ಇದ್ರೆ ಅದನ್ನ ಡೈಲಿ ½ an hour ಆದ್ರೂ ಸ್ಪೆಂಡ್ ಮಾಡ್ಬೇಕು. ಅದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ ಇಂಟರ್ವ್ಯೂ ಅಲ್ಲಿ ನಮ್ಗೆ ಡಿಫಿಕಲ್ಟ್ ಆಗಲ್ಲ. ಥಿಯರಿನ ಹೇಗಾದ್ರೂ ಓದ್ಕೋಬಹುದು, ಬಟ್ SQL ಕ್ವೇರೀಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ SQL ಕ್ವೇರಿ ಮಾಡ್ಕೋಬೇಕು. ಅದಾದ್ಮೇಲೆ ಮಾಕ್ ಇಂಟರ್ವ್ಯೂದಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ರು ಅದೇ ಫೈನಲ್ ಇಂಟರ್ವ್ಯೂ 100% ಶೋರ್ ಬರುತ್ತೆ. ಥಿಯರಾಟಿಕಲ್ ಅಂತೂ ಮಾತ್ರ ಯಾವ ಕ್ವಶನ್ ಮಾಕ್ ಇಂಟರ್ವ್ಯೂದಲ್ಲಿತ್ತು ಅದೇ ಮಾತ್ರ ಬರುತ್ತೆ. ಲೈಕ್ SQL ಕ್ವೇರೀಸ್ ಮಾತ್ರ ಸ್ವಲ್ಪ ವೇರಿ ಆದ್ರೂ ಥಿಯರಾಟಿಕಲ್ ಮಾತ್ರ 100% ಶೋರ್ ಅದೇ ಇರುತ್ತೆ. ಓಕೆ, ಸೊ ನಿಮ್ಮ ಒಪಿನಿಯನ್ ಏನು? ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಒಂದಿಷ್ಟು ಜನ ಹೇಳ್ತಾರೆ ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲ, ನನಗೆ SQL 0 ನಾಲೆಜ್ ಇದೆ, ಇದು ಭಯ ಆಗುತ್ತೆ, SQL ಕೋಡಿಂಗು ನಂಗೆ ಕಷ್ಟ ಆಗುತ್ತೆ ಅಂತಾರೆ. ಆ ಥರ ಇದ್ದವ್ರಿಗೆ ನೀವು ಏನು ಒಪಿನಿಯನ್, ನಿಮ್ಮ ಸಜೆಷನ್ ಏನು? ಇದು IT ಪೀಪಲ್ಸ್ ಮಾತ್ರ ಮಾಡ್ಬೇಕಂತೇನಿಲ್ಲ, CS ಬ್ಯಾಕ್ ಗ್ರೌಂಡ್ ಮಾತ್ರ ಮಾಡ್ಬೇಕಂತ. ನಾನು ಇಲೆಕ್ಟ್ರಿಕಲ್ ಕೋರ್ ಇಂಜಿನಿಯರಿಂಗ್, ಬಟ್ ನಾನು ಇವಾಗ SQL ಕಲ್ತು ಇವಾಗ ಚಲೋ ಮೀನ್ಸ್ ಗುಡ್ ಜಾಬ್ ಸಿಕ್ಕಿದೆ. ಅದೇ ತರ ಏನಿಲ್ಲ, BCom ಪೀಪಲ್ಸ್ ಮಾಡ್ಬೋದು, BA ಪೀಪಲ್ಸ್ ಮಾಡ್ಬೋದು. ಇದೇನ್ ಆ ತರ ಡಿಫಿಕಲ್ಟ್ ಎಲ್ಲ ಕಂಪೇರ್ ಟು ಜಾವಾ ಪೈಥಾನ್ ತರ ಎಲ್ಲ. ಡೇಟಾ ಬೇಸ್ ಮಾತ್ರ ಎಲ್ಲಾ ಪರ್ಟಿಕ್ಯುಲರ್ ಕಂಪ್ನಿಗೂ ಡೇಟಾ ಬೇಸ್ ಇದ್ರೇನೆ ಏನಾದ್ರೂ ಮಾಡ್ಬೋದು.
ಸೊ SQL ಇಸ್ ಅ ವೆರಿ ಗುಡ್ ಲರ್ನಿಂಗ್ ಸ್ಟೇಜ್ ಅಂತ ಹೇಳ್ತೀನಿ. ಯಾವ್ದಾದ್ರು ಕಲಿಬೇಕಂದ್ರೆ ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ SQL ಇಸ್ ಅ ಬೆಸ್ಟ್. ಓಕೆ. ಸೊ ನಿಮಗೆ ಏನು ಪ್ಲಾನ್ ಇದೆ? ಲೈಕ್ ಈಗ ಫುಲ್ ಎಕ್ಸೈಟ್ಮೆಂಟ್ ಎಲ್ಲ ಆಫರ್ ಸಿಕ್ಕಿದೆ, ನೀವು ಅನ್ಕೊಂಡಿದ್ರಿ ಆಗತ್ತೆ ಇನ್ಸ್ಟಿಟ್ಯೂಟ್ ಹೋದ್ರೆ ಅಂತ ಬಿಲೀವ್ ಮಾಡ್ಕೊಂಡು, ಯಾಕಂದ್ರೆ ಬೇರೆ ಕಡೆ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ವೇಸ್ಟ್ ಆಗಿತ್ತು. ಫೈನಲಿ ಇಲ್ಲಿ ಬಂದ ತಕ್ಷಣ ನೀವು ಅನ್ಕೊಂಡಿದ್ರಿ ನನಗೊಂದು ಆಫರ್ ಸಿಗಬೇಕು ಅನ್ನೋ ನಂಬಿಕೆ ಮೇಲೆ ಬಂದಿದ್ರಿ. ನಾನು ಅದೇ ನಂಬಿಕೆ ಮೇಲೆ ಹಾನೆಸ್ಟಾಗಿ ಹೇಳಿದೆ, ನೀವು ಹಾನೆಸ್ಟಾಗಿ ಕಲ್ತ್ರಿ. ಸೊ ಇವಾಗ ಎಕ್ಸೈಟ್ಮೆಂಟ್ ಇದೆ ನಿಮಗೆ, ಪ್ಯಾಕೇಜ್ ಸಿಕ್ಕಿದೆ ನೀವು ಅನ್ಕೊಂಡಂಗೆ. ಬರೋ ಸ್ಯಾಲ್ರಿಯಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಏನು ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ನಮ್ದು ರೀಸೆಂಟ್ ಆಗಿ ನಮ್ದು ಗ್ರ್ಯಾಂಡ್ ಫಾದರ್ದು ಟೆಂಪಲ್ ಮಾಡಿದ್ವಿ, ಅದಕ್ಕೆ ನನ್ ಕಡೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೇಕಂತ ಪ್ಲಾನ್ ಇದೆ. ಇನ್ನೊಂದು ಕಲ್ಸಿದ ಗುರುಗಳನ್ನ ಯಾವತ್ತು ಮರಿಬಾರ್ದಂತ ಹೇಳ್ತೀವಿ. ಸೊ ನಿಮಗೆ ಫಸ್ಟ್ ಟ್ರೀಟ್ ಕೊಡ್ಬೇಕು. ಓಕೆ, ಡೆಫಿನೆಟ್ಲಿ. ಸೊ ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡರ್ ಅಂತ ಹೇಳ್ತಾರೆ. ಸೊ ಅದೇ ಥರ ನಿಮ್ಮ ಎಫರ್ಟು ಪೇಡ್ ಆಫ್ ಆಗಿದೆ. ಇನ್ಮೇಲ್ ಜರ್ನಿ ಇರೋದು ಇಂಪಾರ್ಟೆಂಟ್ ಜರ್ನಿ. ಸೊ ಯಾಕಂದ್ರೆ ಇಷ್ಟು ದಿವಸ ಕಲ್ತಿರೋದು ನಾಟ್ ಓನ್ಲಿ ಟು ಗೆಟ್ ಆಫರ್ ಲೆಟರ್, ಇನ್ಮೇಲೆ ಇದೆಯಲ್ಲ ಆಫರ್ ಲೆಟರ್ ತೊಗೊಂಡ್ಮೇಲೆ ಯಾವ ಥರ ನಾವು ಆರ್ಗನೈಸೇಷನ್ಗೆ ನಮ್ಮ ಕಮಿಟ್ಮೆಂಟ್ನ ಹಾನೆಸ್ಟಿನ ತೋರಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶೋರ್ಲಿ ನೀವು ನಿಮ್ಮ ಎಫರ್ಟ್ಗೆ ನೀವು ಕಲ್ತಿರೋದಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀರಾ, ಮತ್ತು ಆರ್ಗನೈಸೇಷನ್ ನಿಮ್ಮ ಕಡೆಯಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ದೇ ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ದೇ ಗಾಟ್ ಅ ವೆರಿ ಗುಡ್ ಎಂಪ್ಲಾಯ್. ಸೊ ಅಂತ ಅವ್ರಿಗೂ ಒಂದು ಫೀಲ್ ಪ್ರೌಡಿಂಗ್ ಬರಬೇಕು. ಸೊ ಆ ಥರ ನೀವು ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುವರ್ ರಕ್ಷಿತ್. ಓಕೆ, ಥ್ಯಾಂಕ್ ಯು ಸರ್.